ಈಗ ಸಿದ್ದರಾಮಯ್ಯನವರಂಥ ಒಂದು ನಾಯಕತ್ವನ ತಾವು ಹೇಗೆ ನೋಡ್ತೀರಿ? ನೋಡಿ, ನನಗೆ ಸಿದ್ದರಾಮಯ್ಯನವರ ನಾಯಕತ್ವ ಬಹಳ ಇಷ್ಟ. ಐ ಪರ್ಸ್ನಲಿ ಲೈಕ್ ಹಿಮ್. ಒಬ್ಬ ವ್ಯಕ್ತಿಯಾಗಿ ತುಂಬ ಒಳ್ಳೆಯ ಕೆಲಸಗಳನ್ನು, ಕರಪ್ಟ್ ಅಲ್ಲ ಸಿದ್ದರಾಮಯ್ಯ. ಈಸ್ ನಾಟ್ ಅ ವೆರಿ ಕರಪ್ಟ್ ಮ್ಯಾನ್. ಬಟ್ ಈ ಎಲೆಕ್ಷನ್ ಆಫ್ಟರ್ he did do lot of good things. ಬಟ್ ಈ ಎಲೆಕ್ಷನ್ ಚುನಾವಣೆಯ ನಂತರ ತೆಗೆದುಕೊಂಡ ನಿರ್ಧಾರಗಳು, ಆ ಮೈತ್ರಿಯ ನಿರ್ಧಾರಗಳು, ಆ ಬೇರೆ ಅಭ್ಯರ್ಥಿಯ ನಿರ್ಧಾರಗಳು, ಒಳಜಗಳಗಳನ್ನು ನೋಡೋಕ್ಕಾಗಲಿಲ್ವೇ ಅವ್ರಿಗೆ? ಅಂದರೆ ತುಂಬ ದೂರದೃಷ್ಟಿ ಸಿಗಲಿಲ್ವೇ ಅವರಿಗೆ? ಅವರು ಬಂದ ತಕ್ಷಣ ನೋಡಿ ಅವರೇ ಒಂದು ಕ್ಷೇತ್ರದಲ್ಲಿ ಸೋತರು. అంటే ಅಷ್ಟರ ಮಟ್ಟಿಗೆ ನಾವು ಬಹುದಾತ ನಾಯಕನಾಗಿದ್ದು ಯಾಕೆ ಸೋತರು? ಯಾಕೆ ಬಾದಾಮಿನಲ್ಲಿ ಗೆಲ್ಲೋದಕ್ಕೆ ಹೆಣಗಾಡಬೇಕಾಯಿತು? ಮತ್ತು ಅದರ ನಂತರ ಯಾರ ಮಾತುಗಳನ್ನು ಕೇಳ್ಕೊಂಡು ಕೂತಿದ್ದಾರೆ ಅವರು? ಯಾರು ಅವ್ರನ್ನ ದಾರಿ ತಪ್ಪಿಸೋರು 1000 ಜನ ಇರ್ತಾರೆ. ಬಟ್ ನೀವು ಹೇಗೆ ದಾರಿ ತಪ್ಪಿದ್ರಿ? ಇಷ್ಟು ಬ್ಯಾಲೆನ್ಸ್ ನಾಯಕನಾಗಿದ್ದು ಈ ಪ್ರಶ್ನೆಗಳನ್ನು ಕೇಳೋದ್ರಲ್ಲಿ ತಪ್ಪಿಲ್ವಲ್ಲ. ಹಾಗಂತ ಸಿದ್ದರಾಮಯ್ಯನವರೇ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಮಾಡಿರೋ ಕೆಲಸನೂ ನೋಡಬೇಕು. ಬಟ್ ಈ ಕಾಲಘಟ್ಟದಲ್ಲಿ ನೀವು ಯಾಕೆ ಹಿಂಗೆ ಮಾಡಿದ್ರಿ ಕೇಳಲೇಬೇಕು. ಅದಕ್ಕಾದ ಫಲವನ್ನು ನೀವು ಅನುಭವಿಸ್ತಾ ಇದ್ದೀರಿ ಅನ್ನೋದನ್ನು ಹೇಳಬೇಕು. ಯು ಆರ್ ಫೇಲಿಂಗ್ ಬಿಕಾಸ್ ಆಫ್ ವಾಟ್ ಯು ಹ್ಯಾವ್ ಡನ್, ಅದನ್ನು ಹೇಳಬೇಕು. ಸೊ ನಾವು ಯಾವಾಗ ಪ್ರಬುದ್ಧರಾಗಿ ಯಾವ ದಿನದೊಂದು ಯಾವುದೋ T20 ಮ್ಯಾಚ್ ಥರ ನೋಡಿದೆ, ಎಲ್ಲವರು ದೇವೇಗೌಡರಂಥ ಒಬ್ಬ ಉದಾತ್ತ ನಾಯಕ, ದೊಡ್ಡ ನಾಯಕರಾಗಿದ್ದವರು, ಭಾಳ ಸಂವೇದನದಿದ್ದವರು, ಈ ಟೈಮ್ನಲ್ಲಿ ಯಾಕೆ ಮೊಮ್ಮಗನನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಿದ್ರು? ಬೆಂಗಳೂರು ನಾರ್ತನ ಕೊನೆ ನಿಮಿಷದಲ್ಲಿ ಇಟ್ಕೊಂಡು ಯಾಕೆ ಹೋದರು? 10 ಸೀಟ್ ಬೇಕು ಅಂತ ಯಾಕೆ ಹೋದರು? ಏನು ಲೆಕ್ಕಾಚಾರಕ್ಕೆ ಹೋದ್ರು ಇವರು? ಅಂದರೆ ಈ ಕಾಲಘಟ್ಟದ ಜೀವನ ಪರ್ಯಂತದ ಸೋಲಲ್ಲ ಅದು, ಆಯಾ ಕಾಲಘಟ್ಟದಲ್ಲಿ ತಗೊಂಡ ನಿರ್ಧಾರಗಳು ಸೋಲು. ಆ ನಿರ್ಧಾರಗಳನ್ನು ತಗೊಳ್ಳೋದು ಏನು ಕಾರಣ ಆಯಿತು? ನಾವು ಅದನ್ನು ಕೇಳಲೇಬೇಕು. ನಿಮ್ಮ ಮುಂದಿನ ರಾಜಕೀಯ ದಾರಿ ಯಾವ ರೀತಿಯಲ್ಲಿರುತ್ತೆ? ಪೊಲಿಟಿಕಲ್ ಆಕ್ಟಿವಿಸಮ್ ಯಾವ ರೀತಿ ದಾರಿ ಏನಂದ್ರೆ, ಈಗ ನೋಡಿ ಬೆಂಗಳೂರು ಸೆಂಟ್ರಲ್ನಿಂದ ನಾನು ಸ್ಪರ್ಧಿಸಿದ್ದೆ. ಸೊ ಸಾಕಷ್ಟು ಸಮಸ್ಯೆಗಳನ್ನು ನೋಡಿದ್ವಿ. ಅದು ಸ್ಲಮ್ನ ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಟ್ರೈನಿನ ಸಮಸ್ಯೆ ಇರ್ಬೋದು, ಟ್ರಾಫಿಕ್ ಸಮಸ್ಯೆ ಇರ್ಬೋದು. ಅದಕ್ಕಾಗಿ ಪ್ರಣಾಳಿಕೆಯನ್ನು ನಾನು ರಿಲೀಸ್ ಮಾಡಿದ್ದೆ. ಇದಕ್ಕಾದ ಯಾವ್ಯಾವ ಥರದ ವಿಷನ್ನು ಮತ್ತು ಸೊಲ್ಯೂಷನ್ಸ್ಗಳಿವೆ ಅಂತ. ಈಗ ಇನ್ನು ಮುಂದಿನ 5 ವರ್ಷ ಇವಾಗ PC ಮೋಹನ್ ಅವರು ಗೆದ್ದಿದ್ದಾರೆ ಮತ್ತು ಜನರ ಜೊತೆ ಓಡಾಡ್ತಾ ಮತ್ತೆ ಸಂಘಟನೆಯನ್ನು ಮಾಡ್ತಾ ಈ ಪ್ರಶ್ನೆಗಳನ್ನು ಅವ್ರನ್ನ ಕೆಲಸ ಮಾಡಿಸೋದು ಮತ್ತು ಜನರನ್ನು ಸೇರಿಸೋದು ಮತ್ತು ಏನು ಮಾಡಬೇಕು ಅಂತ ಜನರ ಜೊತೆ ಇರಬೇಕು. ಯಾಕಂದರೆ ಗೆದ್ದ ತಕ್ಷಣ ಮುಂದಿನ ಎಲೆಕ್ಷನ್ ತನಕ ಕೂತ್ಕೊಳ್ಳೋದಲ್ಲ, ಇದು ಒಂದು ಜೀವನದ ದಾರಿ. ಮತ್ತು ಒಂದು 30,000 ಜನ ವೋಟ್ ಮಾಡಿದ್ದಾರೆ ರೀ, ಅದಕ್ಕೆ ನಾನು ಜವಾಬ್ದಾರನಾಗಿರಬೇಕು. 30,000 ಜನ ನಂಬಿದ್ದಾರೆ. ಇನ್ನೊಂದಷ್ಟು ಜನ ನಂಬಿದ್ರು ಪ್ರಾಪರ್ ಪ್ರಕಾಶ್ ಗೆಲ್ಲಲ್ಲ, ಆ ಕಾರಣ ನಾನು ವೋಟ್ ಹಾಕಲ್ಲ ಅಂತಿರ್ಬೋದು. ಯಾಕಂದರೆ ಇದು ಎಷ್ಟು ಜನ ಫೋನ್ಗಳು ಬರ್ತದಿಲ್ಲ, ನಾವು ನಿಮ್ಮ ಜೊತೆ ಮಾತಾಡೋದು ನಿಲ್ಲಿಸಬೇಡಿ, ನಿಮ್ಮ ಜೊತೆ ನಾವು ಇದ್ದೀವಿ ಅಂದಾಗ ಓಹೋ ಇದ್ದಾರೆ. ಸೊ ನಾವು ಮತ್ತೆ ಸಂಘಟಿತರಾಗಬೇಕಾಗತ್ತೆ, ಯೋಚನೆ ಮಾಡಬೇಕಾಗತ್ತೆ. ನೋಡಿ, ನಮ್ಮ ಕೆಲಸ, ನಮ್ಮ ಉದ್ದೇಶ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ಹೋಗೋಣ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ಎಲ್ಲ ಬಗೆಯ ಸಂವಾದ ಸಾಧ್ಯ ಆಗಬೇಕು, ಪ್ರಶ್ನೆ ಕೇಳಬೇಕು ರೀ ಪ್ರಜಾಪ್ರಭುತ್ವದಲ್ಲಿ ಅನ್ನೋದು ಪ್ರಕಾಶ್ ರೈ ಅವರ ಧ್ವನಿ. ಅವರ ಯಾರ ಬಗ್ಗೆನೂ ದ್ವೇಷ ಇಲ್ಲ ಹಾಗಂತ, ಆದರೆ ಇಶ್ಯೂಗಳಿದ್ದಾಗ ಅಥವಾ ಅಬ್ಜೆಕ್ಷನ್ಸ್ ಇದ್ದಾಗ ನಾನು ಪ್ರಶ್ನೆ ಕೇಳೋನೆ ಅನ್ನುವಂಥ ಒಂದು ಖಡಕ್ ಆದಂಥ ಅವರದ್ದೇ ಆದಂಥ ಶೈಲಿ ಇದು. ಪ್ರಕಾಶ್ ರೈ ಅವರು ಇನ್ನೂ ರಾಜಕಾರಣದಲ್ಲಿ ಇರ್ತಾರೆ, ಇನ್ನೂ ಪೊಲಿಟಿಕಲಿ ಆಕ್ಟಿವ್ ಆಗಿರ್ತೀನಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವೆಲ್ಲರೂ ಕಾದ್ ನೋಡೋಣ. ಸಮಾಜದಲ್ಲಿ ಎಲ್ಲ ವರ್ಗಗಳ ಜನ, ಪ್ರಜ್ಞಾವಂತರು ಹೆಚ್ಚಾಗಿ ರಾಜಕೀಯಕ್ಕೆ ಬಂದ್ರೆ ಒಳ್ಳೆದು. ಎಲ್ಲ ಬಗೆಯ ಪ್ರಶ್ನೆಗಳು, ಸಂವಾದಗಳು, ಚರ್ಚೆಗಳು ಆಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ.